ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಾತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 10 ಟಾಪಿಕ್ಸ್ ಆಫ್ ಶ್ರೀಮದ್ ಭಾಗವತಂ ಇದನ್ನು ಮುಂದುವರಿಸಿಕೊಂಡು ಹೋಗೋಣ. 10 ವಿಷಯಗಳು, ಶ್ರೀಮದ್ ಭಾಗವತದ 10 ವಿಷಯಗಳು. ಇದು ಶ್ಲೋಕ ಈ ರೀತಿ ಇದೆ. 2ನೇ ಸ್ಕಂದ 10ನೇ ಅಧ್ಯಾಯ 1ನೇ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಶುಕ ಉವಾಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಷಾನುಕಥಾ ನಿರೋಧೋ ಮುಕ್ತಿರಾಶ್ರಯಃ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ಮನ್ವಂತರೇಷಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ದಯವಿಟ್ಟು ರಿಪೀಟ್ ಮಾಡಿ. ಅತ್ರ ಸರ್ಗೋ ವಿಸರ್ಗಶ್ಚ ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣಮೂತಯಃ ತಾನಂ ಪೋಷಣಮೂತಯ ಮನ್ವಂತರೇಷಾನುಕಥಾ ಮನ್ವಂತರೇಷಾನುಕಥಾ ನಿರೋಧೋ ಮುಕ್ತಿರಾಶ್ರಯ. ನಿರೋಧೋ ಮುಕ್ತಿರಾಶ್ರಯ. ಅನುವಾದ ಭಾವಾರ್ಥ ಇಲ್ಲ ಇದರಲ್ಲಿ. ಅನುವಾದ ಶೀಲಾ ಎಸಿ ಭಕ್ತಿವೇದಾಂತ ಸ್ವಾಮಿ ಪ್ರಭುಪಾದರಿಂದ. ಶ್ರೀ ಶುಕಮುನಿಗಳು ಹೇಳಿದರು, ಶ್ರೀಮದ್ ಭಾಗವತದಲ್ಲಿ ಈ ಮುಂದಿನ ವಿಷಯದ ಬಗ್ಗೆ 10 ವಿಭಾಗಗಳ ನಿರೂಪಣೆಗಳಿವೆ. ಬ್ರಹ್ಮಾಂಡದ ಸೃಷ್ಟಿ, ಉಪಸೃಷ್ಟಿ, ಗ್ರಹ ವ್ಯೂಹಗಳು, ಭಗವಂತನಿಂದ ರಕ್ಷಣೆ, ಸೃಷ್ಟಿಕಾರಕ ಪ್ರೇರಣೆ, ಮನ್ವಂತರ, ಭಗವದ್ವಿಜ್ಞಾನ, ಭಗವದ್ಧಾಮಕ್ಕೆ ಹಿಂದಿರುಗುವಿಕೆ, ಪರಮಪದ ಮತ್ತು ಸಾರ ಸರ್ವಸ್ವ. ಸೊ ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ನೋಡಿದ್ದೇವೆ ಸರ್ಗ ಅಂದ್ರೆ ಏನು, ವಿಸರ್ಗ ಅಂದ್ರೆ ಏನು, ಸ್ಥಾನಂ ಅಂದ್ರೆ ಏನು, ಪೋಷಣ ಅಂದ್ರೆ ಏನು ಅಂತ. ಸೊ ಇದನ್ನ ಸ್ವಲ್ಪ ಗ್ಲಾನ್ಸ್ ಮಾಡೋಣ. ಸರ್ಗ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಿದ್ಯಾ ಸರ್ಗ ಅಂದ್ರೆ ಏನು? ಸೊ ಕ್ರಿಯೇಷನ್, ಪ್ರಪ್ರಥಮವಾಗಿ ಮಾಡುವಂತಹ ಈ ಸೃಷ್ಟಿ ಏನಿದೆ ಅದನ್ನ ಸರ್ಗ ಅಂತ ಹೇಳ್ತಾರೆ. ಉದಾಹರಣೆಗೆ ಪಂಚಮಹಾಭೂತಗಳು, ಒರಿಜಿನಲ್ ಎಲಿಮೆಂಟ್ಸ್ ಏನಿದೆ, ಸೃಷ್ಟಿಯ ಒರಿಜಿನಲ್ ಎಲಿಮೆಂಟ್ಸ್. ಸೊ ಆಧ್ಯಾತ್ಮಿಕ ಲೋಕದಿಂದ ಜೀವಿಗಳು ಭೌತಿಕ ಲೋಕ ನಮಗೆ ಬೇಕು. ಸೊ ಇದು ಭೌತಿಕ ಲೋಕ ಯಾಕೆ ಸೃಷ್ಟಿ ಆಯ್ತು? ಯಾಕೆಂದ್ರೆ ನಾವು ಇದನ್ನು ಕೃಷ್ಣನ ಹತ್ರ ಡಿಮಾಂಡ್ ಮಾಡಿದ್ವಿ, ನಮಗೆ ಈ ಲೋಕ ಬೇಕು ಅಂತ. ಯಾಕಂದ್ರೆ ನಮ್ಗೆ ಕೃಷ್ಣನನ್ನು ಬಿಟ್ಟು ನಾವು ಎಂಜಾಯ್ ಮಾಡ್ಬೇಕು. ಕೃಷ್ಣನ ಜೊತೆ ಅವನ ಜೊತೆ ಇದ್ದುಕೊಂಡು ನಾವು ಎಂಜಾಯ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಕೃಷ್ಣನನ್ನು ಬಿಟ್ಟು ಎಂಜಾಯ್ ಮಾಡ್ಬೇಕು. ಅದಕ್ಕಾಗಿ ಈ ಭೌತಿಕ ಲೋಕ ಬೇಕು ಅಂತ. ಸೊ ಭೌತಿಕ ಲೋಕ ಬೇಕು ಅಂದಾಗ ಅದರ ಒರಿಜಿನಲ್ ಎಲಿಮೆಂಟ್ಸ್ ಗಳನ್ನು ಸೃಷ್ಟಿ ಮಾಡ್ಬೇಕು. ಸೊ ಪಂಚಮಹಾಭೂತಗಳು ಯಾವುದು? ಪಂಚಮಹಾಭೂತಗಳು ಅಗ್ನಿ, ವಾಯು, ಭೂಮಿ, ಆಕಾಶ, ನೀರು. ಸೊ ಪಂಚಮಹಾಭೂತಗಳನ್ನು ಸೃಷ್ಟಿ ಮಾಡಲಾಯಿತು. ಸೊ ಆಮೇಲೆ ಇಂದ್ರಿಯಗಳು,
ಜ್ಞಾನ ಇಂದ್ರಿಯ, ಕರ್ಮ ಇಂದ್ರಿಯ, 5 ಜ್ಞಾನ ಇಂದ್ರಿಯ, 5 ಕರ್ಮ ಇಂದ್ರಿಯ. ಆಮೇಲೆ ಇಂದ್ರಿಯ ವಸ್ತುಗಳು, ಸೊ ಮನಸ್ಸು, ಅಹಂಕಾರ ಮತ್ತೆ ಬುದ್ಧಿ. ಬುದ್ಧಿ. ಸೊ ಇವು ಎಲ್ಲ ಸೇರಿ 24 ಎಲಿಮೆಂಟ್ಸ್ಗಳು. ಇದನ್ನು ಸೃಷ್ಟಿ ಮಾಡಿದ್ದು ಇದು ಸರ್ಗ ಅಂತ ಹೇಳ್ತಾರೆ. ವಿಸರ್ಗ ಅಂದ್ರೆ ಏನು? ಸೊ ವಿಸರ್ಗ ಅಂದ್ರೆ ಬ್ರಹ್ಮ. ಸೊ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಕಮಲದ ಹೂ ಬರ್ತದೆ. ಆ ಕಮಲದ ಹೂವಿನಲ್ಲಿ ಬ್ರಹ್ಮ ಹುಡ್ತಾನೆ. ಸೊ ಆ ಬ್ರಹ್ಮ ಭಗವಂತನ ಕೃಪೆಯಿಂದ ಮತ್ತೆ ಅವನ ಮಾರ್ಗದರ್ಶನದ ಅಡಿಯಲ್ಲಿ ಈ 14 ಪ್ಲಾನೆಟರಿ ಸಿಸ್ಟಮ್, ಕೆಳಗೆ ಪಾತಾಳದಿಂದ ಅತಲ ವಿತಲ ಸುತಲ, ಆಮೇಲೆ ನಮ್ದು ಈ ಭೂಮು ಮಧ್ಯ, ಆಮೇಲೆ ಭುವರ್ಲೋಕ, ಭೂಲೋಕ, ಆಮೇಲೆ ನಮ್ ಸ್ವಲ್ಪ ಮೇಲೆ ಭುವರ್ಲೋಕ, ಆಮೇಲೆ ಸ್ವರ್ಗಲೋಕ, ಜನಲೋಕ, ತಪೋಲೋಕ, ಮಹಾರ್ಲೋಕ, ಆಮೇಲೆ ಸತ್ಯಲೋಕ. ಈ ರೀತಿ 14 ಪ್ಲಾನೆಟರಿ ಸಿಸ್ಟಮ್ಗಳನ್ನು ಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಆಮೇಲೆ ಎಲ್ಲಾ ಜೀವಾತ್ಮಗಳಿಗೆ ನಾವು ನೋಡ್ತೇವೆ ಎಷ್ಟೊಂದು ಜೀವಿಗಳು ಇದ್ದಾವೆ. ನಾನೊಂದು ಜೀವಾತ್ಮ, ನೀವೆಲ್ಲರೂ ಒಬ್ಬೊಬ್ರು ಜೀವಾತ್ಮರು. ಆಮೇಲೆ ನಾವು ನೋಡ್ತೇವೆ ಇರುವೆಗಳು, ನಾಯಿ, ಬೆಕ್ಕು, ಹಾವು, ಎಲ್ಲ ಒಂದೊಂದು ಜೀವಾತ್ಮಗಳು. ಸೊ ಬೇರೆ ಬೇರೆ ಜೀವಾತ್ಮಗಳಿಗೆ ಬೇರೆ ಬೇರೆ ಆಸೆಗಳು ಇದೆ, ಡಿಸೈರ್ಸ್. ಸೊ ಆ ಡಿಸೈರ್ಸ್ ಗಳ ಮೇಲೆ ಪ್ರತಿಯೊಂದು ಜೀವಾತ್ಮಗಳಿಗೆ ಒಂದೊಂದು ದೇಹವನ್ನು ಸೃಷ್ಟಿ ಮಾಡಬೇಕು. 84 ಸ್ಪೀಶೀಸ್, 84 ಲಕ್ಷ ಸ್ಪೀಸೀಸ್. ಸೊ ಅದನ್ನ ಸೃಷ್ಟಿ ಮಾಡುದು ಇದು ಬ್ರಹ್ಮ, ಇದು ವಿಸರ್ಗ ಅಂತ ಹೇಳ್ತಾರೆ. ಸೊ ಸ್ಥಾನಂ ಅಂದ್ರೆ ಏನು? ಗ್ರಹ ವ್ಯೂಹಗಳು. ಸೊ ಈ ನಾವು ಈ ಬ್ರಹ್ಮಾಂಡದಲ್ಲಿ ನಾವು ತಿರ್ಗಾಡ್ಬೇಕು ಅಂತ ಆದ್ರೆ ನಮ್ಗೆ 14 ಪ್ಲಾನೆಟರಿ ಸಿಸ್ಟಮ್ಸ್ ಇದೆ. ನಾವು ಮೇಲೆ ಹೋಗ್ಬೋದು, ಸ್ವರ್ಗಲೋಕಕ್ಕೆ ಹೋಗ್ಬೋದು, ಅಥವಾ ಜನಲೋಕಕ್ಕೆ ಹೋಗ್ಬೋದು, ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಕ್ಷೀಣೆ ಪುಣ್ಯ ಮೃತ್ಯು ಲೋಕಂ ವಿಶಂತಿ. ಪುಣ್ಯ ಯಾವಾಗ ಮುಗಿತದೆ, ಸ್ವರ್ಗಲೋಕದಿಂದ ಮತ್ತೆ ಭೂಲೋಕಕ್ಕೆ ಬರ್ಬೇಕಾಗ್ತದೆ. ಆಮೇಲೆ ಭೂಲೋಕದಿಂದ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಏನಾಗ್ತದೆ, ಮತ್ತೆ ನಾವು ಕೆಳಗಿನ ಲೋಕಗಳಿಗೆ ಹೋಗ್ತೇವೆ. ಸೊ ನರಕ ಲೋಕಕ್ಕೆ ಹೋಗ್ಬೇಕಾಗಬಹುದು. ಸೊ ಆ ರೀತಿ. ಸೊ ಬ್ರಹ್ಮಾಂಡ ಭ್ರಮಿತೆ ಕೌನ್ ಭಾಗ್ಯವಾನ್ ಜೀವ್, ಗುರು ಕೃಷ್ಣ ಪ್ರಸಾದೇ ಪಾಯ್ ಭಕ್ತಿಲತಾ ಬೀಜ್. ಸೊ ಯಾರಿಗೆ ತುಂಬಾ ಒಂದು ಕೃಪೆ ಇದೆ, ಕೃಷ್ಣನ ಕೃಪೆ, ಗುರುಗಳ ಕೃಪೆ, ಅವರಿಗೆ ಭಕ್ತಿ ಲತೆ ಅನ್ನುವ ಒಂದು ಈ ಭಕ್ತಿಲತೆಯ ಬೀಜ ಸಿಗ್ತದೆ. ಸೊ ಆ ಬೀಜವನ್ನು ನಾವು ಅದಕ್ಕೆ ನೀರ್ ಹಾಕಿ ಅದರ ಪೋಷಣೆಯನ್ನು ಮಾಡಬೇಕು. ಸೊ ಆಮೇಲೆ 4ನೇದು ಪೋಷಣಂ ಅನ್ನು ನಾವು ನೋಡಿದ್ವಿ. ಸೊ ಸ್ಥಾನಮಲ್ಲಿ ಒಂದು ನಾವು ಪಾಸ್ಟ್ ಟೈಮ್ಸ್ ಲೀಲೆಯನ್ನು ನೋಡಿದ್ವಿ. ಪೃಥು ಮಹಾರಾಜ ಅವನು ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾ ಇರ್ತಾನೆ. 100ನೇ ಅಶ್ವಮೇಧ ಯಜ್ಞ ಮಾಡ್ಬೇಕಾದ್ರೆ ಇಂದ್ರ ಅವನು ಆ ಅಶ್ವವನ್ನು ಆ ಹಾರ್ಸ್ ಅದನ್ನು ಕದ್ಕೊಂಡು ಹೋಗ್ತಾನೆ. ಸೊ ಆವಾಗ ನಾವು ನೋಡ್ತೇವೆ ಹೇಗೆ ಅವನು ಪೃಥು ಮಹಾರಾಜ ತನ್ನ ಮಗನನ್ನು ಕಳಿಸ್ತಾನೆ ಆ ಅಶ್ವವನ್ನು ತರ್ಲಿಕ್ಕೆ. ಸೊ ಈ ಪೃಥು ಮಹಾರಾಜನ ಮಗ ಅವನು ಇಂದ್ರನನ್ನು ಸೋಲಿಸಿ ಅಶ್ವವನ್ನು ತರ್ತಾ ಇರ್ತಾನೆ. ಆದ್ರೆ ಇಂದ್ರ ಮತ್ತೆ ಮತ್ತೆ ಅದನ್ನು ಕದ್ಕೊಂಡು ಹೋಗ್ತಾನೆ. ಸೊ ಇದನ್ನು ನಾವು ನೋಡಿದ್ವಿ. ಆದ್ರೆ ಕೊನೆಗೆ ಏನಾಗ್ತದೆ, ಭಗವಂತ ಸ್ವತಃ ಬಂದು ಅವನು ಪೃಥು ಮಹಾರಾಜನಿಗೆ ಹೇಳ್ತಾನೆ, ನೀನು 100ನೇ ಅಶ್ವಮೇಧ ಯಜ್ಞವನ್ನು ಮಾಡಬೇಡ. ಯಾಕೆಂದ್ರೆ ಯಾವಾಗ ಪೃಥು ಮಹಾರಾಜ ಇಂದ್ರನಿಗೆ ಕೊಲ್ಲಿಕ್ಕೆ ಹೋಗ್ತಾನೆ, ಇಂದ್ರ ಆವಾಗ ಈ ಬೇರೆ ಬೇರೆ ಸಾಧುಗಳ ವೇಷವನ್ನು ಧರಿಸ್ತಾ ಇರ್ತಾನೆ. ಕೆಲವೊಮ್ಮೆ ಅವನು ನಗ್ನ ಸಾಧುವಿನ ವೇಷ ಧರಿಸ್ತಾನೆ, ಕೆಲವೊಮ್ಮೆ ಬೇರೆ ಬೇರೆ ಡೋಂಗಿ ಸಾಧುಗಳ ವೇಷಗಳನ್ನು ಅವನು ಧರಿಸ್ತಾ ಇರ್ತಾನೆ. ಇದರಿಂದ ಅಧರ್ಮ ಜಾಸ್ತಿ ಆಗ್ತದೆ. ಆದ್ರಿಂದ ಬ್ರಹ್ಮದೇವ ಮೊದಲು ಬರ್ತಾನೆ, ಆಮೇಲೆ ಪೃಥು ಮಹಾರಾಜನಿಗೆ ಹೇಳ್ತಾನೆ. ಆಮೇಲೆ ಅವನ ನಂತರ ಇಂದ್ರನ ಜೊತೆ ಭಗವಂತ ಸ್ವತಃ ಅವನೇ ಬಂದು ಪೃಥು ಮಹಾರಾಜನಿಗೆ ಹೇಳ್ತಾನೆ, 100ನೇ ಅಶ್ವಮೇಧ ಯಜ್ಞವನ್ನು ನೀನು ಮಾಡಬೇಡ. ಸೊ ಭಗವಂತನನ್ನು ಪ್ರಸನ್ನಗೊಳಿಸ್ಲಿಕ್ಕಾಗಿ ಪೃಥು ಮಹಾರಾಜ 100ನೇ ಅಶ್ವಮೇಧವನ್ನು ಯಜ್ಞವನ್ನು ಅವನು ಮಾಡುವುದಿಲ್ಲ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ನಿಜವಾದ ಯಜ್ಞ ಅಂದ್ರೆ ಏನು, ಭಗವಂತನನ್ನು ಪ್ರಸನ್ನಗೊಳಿಸುವುದು.
ಪೃಥು ಮಹಾರಾಜ 100ನೇ ಯಜ್ಞವನ್ನು ಮಾಡದೆ ಅವನು ಭಗವಂತನನ್ನು ಪ್ರಸನ್ನಗೊಳಿಸಿದ. ಆದ್ರಿಂದ ಅವನು ಇಂದ್ರನಿಗಿಂತ ಜಾಸ್ತಿ ಫೇಮಸ್ ಆದ, ಜಾಸ್ತಿ ಅವನ ವೈಭವ ಇಂದ್ರನಿಗಿಂತ ಜಾಸ್ತಿ ಹೆಚ್ಚಾಯಿತು. ಯಾಕಂದ್ರೆ ಅವನು ಭಗವಂತನಿಗಾಗಿ ಈ 100ನೇ ಅಶ್ವಮೇಧ ಯಜ್ಞವನ್ನು ತ್ಯಾಗ ಮಾಡಿದ. ಸೊ ಆದ್ರಿಂದ ಭಗವಂತ ತನ್ನ ಭಕ್ತರನ್ನು ಅವನು ಯಾವಾಗ್ಲೂ ರಕ್ಷಿಸ್ತಾನೆ. ಸೊ ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಕೃಷ್ಣ. ನಾವು ಎಷ್ಟೊಂದು ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಮಾಡ್ತೇವೆ, ಫ್ಯೂಚರ್ ಪ್ಲಾನಿಂಗ್ ಗಳನ್ನು ನಾವು ಮಾಡ್ತೇವೆ. ನಮ್ಮ ಜೀವನದಲ್ಲಿ ರಿಟೈರ್ಮೆಂಟ್ ಪ್ಲಾನಿಂಗ್ ಅಂತ ಹೇಳ್ತೇವೆ. ನಮ್ಮ ಮಕ್ಕಳಿಗೆ ಈಗ ಹೆಣ್ಣು ಮಕ್ಕಳಾದ್ರೆ ಏನೇನೋ ಜೀವನ್ ಸುಕನ್ಯಾ, ಬೇರೆ ಬೇರೆ ಸ್ಕೀಮ್ಸ್ ಗಳು ಇದ್ರೆ ಅದರ ಫ್ಯೂಚರ್ ಪ್ಲಾನಿಂಗ್ಸ್ ಗಳನ್ನಂತ ಮದುವೆಗೆ ಇಷ್ಟು, ಎಜುಕೇಶನ್ಗೆ ಇಷ್ಟು ಅಂತೆಲ್ಲ ಪ್ಲಾನಿಂಗ್ಸ್ ಗಳನ್ನು ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ಸ್ ಗಳನ್ನು ಮಾಡ್ತಾರೆ. ಬಟ್ ರಿಯಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ನಾವು ಭಗವಂತನ ಕೃಷ್ಣನ ಭಕ್ತಿ ಸೇವೆಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವುದು ಇದು. ಆಮೇಲೆ ಭಗವಂತನ ಆಶ್ರಯವನ್ನು ಪಡೆಯುವುದು. ಟೇಕ್ ಶೆಲ್ಟರ್ ಆಫ್ ದ ಲೋಟಸ್ ಫೀಟ್ ಆಫ್ ದ ಲಾರ್ಡ್. ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯುವುದು, ಇದು ನಿಜವಾದ ಇನ್ವೆಸ್ಟ್ಮೆಂಟ್. ಸೊ ಯಾವಾಗ ಈ ಇನ್ವೆಸ್ಟ್ಮೆಂಟ್ ಅನ್ನು ನಾವು ಮಾಡ್ತೇವೆ, ಭಗವಂತ ನಮ್ಮನ್ನು ರಕ್ಷಿಸ್ತಾನೆ. ಸೊ ಆಮೇಲೆ ಇನ್ನೊಂದು ಲೀಲೆ ನಾವು ನೋಡಿದ್ವಿ, ಭರತ್ ಮಹಾರಾಜ ಹೇಗೆ ಅವನು 3 ಜನ್ಮಗಳನ್ನು ತೆಗೆದುಕೊಳ್ಬೇಕಾಯ್ತು. ಮೊದಲು ಭರತ್ ಮಹಾರಾಜ ಜಿಂಕೆ ಮರಿಯ ಜೊತೆ ಅವನು ಆ ಜಿಂಕೆ ಮರಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಆಮೇಲೆ ಅದಕ್ಕೆ ಅಟ್ಯಾಚ್ಮೆಂಟ್, ಮೋಹ ಹೊಂತಾನೆ. ಆಮೇಲೆ ಅವನು ಸಾಯುವ ಸಮಯದಲ್ಲಿ ಜಿಂಕೆ ಮರಿಯ ಆಲೋಚನೆ ಮಾಡಿ ಮುಂದಿನ ಜನ್ಮ ಜಿಂಕೆ ಮರಿ ಜನ್ಮ ಸಿಗ್ತದೆ. ಆಮೇಲೆ ಅದರ ನಂತರ ನೆಕ್ಸ್ಟ್ ಜಡ ಭರತ್ ಆಗ್ತಾನೆ. ಸೊ ಇನ್ ಆಲ್ 3 ಲೈಫ್ಸ್ ಜಿಂಕೆ ಮರಿಯ ಜನ್ಮ ಸಿಕ್ಕಿದ್ರು ಸಹ ಅದು ಸಾಧುಗಳು ಎಲ್ಲಿ ಭಾಗವತ ಕಥೆಯನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಆ ಜಿಂಕೆ ಹೋಗ್ತಾ ಇತ್ತು. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಭಗವಂತ ನಮ್ಮ ಪ್ರಜ್ಞೆಯನ್ನು ಅವನು ರಕ್ಷಣೆ ಮಾಡ್ತಾನೆ. ಸೊ ಈ ಆಧ್ಯಾತ್ಮಿಕ ಏನು ಆಶೆಗಳು ಇದೆ, ಡಿವೋಷನಲ್ ಡಿಸೈರ್ಸ್, ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ, ರಕ್ಷಣೆಯನ್ನು ಮಾಡ್ತಾನೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಮತ್ತೊಂದು ನಾವು ವಿಷಯ ನೋಡಿದ್ವಿ, ಹೇಗೆ ಈವನ್ ದೇವತೆಗಳು ಸ್ವರ್ಗಲೋಕದಲ್ಲಿ ಇದ್ರೂ ಸಹ ಅವರು ಭಾರತ ಭೂಮಿಯಲ್ಲಿ ಜನ್ಮ ಪಡೆಯಲಿಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಅವರು ನನ್ಗೆ ಯಾವಾಗ ಈ ನಮ್ಮ ಭಾರತ ಭೂಮಿಯಲ್ಲಿ ನಾವು ಜನ್ಮ ತೆಗೆದುಕೊಳ್ಬೇಕು. ಯಾಕೆಂದ್ರೆ ಭಾರತ ಭೂಮಿ ತಪೋಭೂಮಿ. ಸೊ ಅಲ್ಲಿ ಭಕ್ತಿ ಸೇವೆಯನ್ನು ಸುಲಭವಾಗಿ ಅಭ್ಯಾಸ ಮಾಡಿ ಮರಳಿ ಭಗವದ್ಧಾಮಕ್ಕೆ, ವೈಕುಂಠ ಧಾಮಕ್ಕೆ, ಗೋಲೋಕ ವೃಂದಾವನ ಧಾಮಕ್ಕೆ ಹೋಗ್ಬಹುದು ಅಂತ ಅವರು ಡೆಮಿಗಾಡ್ಸ್ಗಳು, ದೇವತೆಗಳು ಅವರು ಕಾಯ್ತಾ ಇದ್ದಾರೆ. ಅವರು ವಿಷ್ಣುವಿನಲ್ಲಿ ಬೇಡ್ಕೊಳ್ತಾರೆ, ನಮಗೆ ಭಾರತ ದೇಶದಲ್ಲಿ ಜನ್ಮವನ್ನು ನೀಡುವಂತ. ಆಮೇಲೆ ಇನ್ನೊಂದು ನೋಡ್ತೇವೆ, ಭಾರತ ಭೂಮಿ ಅಂತ ತಪೋಭೂಮಿ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ, ವೈಕುಂಠ ಲೋಕದಲ್ಲಿ ಎಲ್ಲಾ ಹೂವುಗಳು ತುಳಸಿ ದೇವಿಯ ತಪಸ್ಸನ್ನು ಅವರು ಹೊಗಳ್ತಾರೆ, ವರ್ಣಿಸ್ತಾರೆ. ತುಳಸಿ ದೇವಿ ಎಂತಹ ಒಂದು ಅದ್ಭುತವಾದ ತಪವನ್ನು ಮಾಡ್ತಾಳೆ ಅಂತ. ಸೊ ನಾವು ಸಹ ಅದೇ ರೀತಿ ತಪಸ್ಸನ್ನು ಮಾಡಬೇಕು ಅಂತ ಅವರ ಆಶೆ. ಅದಕ್ಕಾಗಿ ಅವರು ಭಗವಂತನಲ್ಲಿ ಬೇಡ್ಕೊಳ್ತಾರೆ, ನಾವು ಭಾರತ ದೇಶಕ್ಕೆ ಬರ್ಲಿಕ್ಕೆ ಆಶಿಸ್ತೇವೆ. ಯಾಕೆಂದ್ರೆ ತುಳಸಿ ದೇವಿಯ ತರ ತಪಸ್ಸನ್ನು ನಾವು ಇಲ್ಲಿ ಮಾಡಿ ಅವಳ ತರ ನಾವು ಸಹ ನಿನ್ನನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಅಂತ. ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು 14 ಪ್ಲಾನೆಟರಿ ಸಿಸ್ಟಮ್ಸ್ ಏನಿದೆ, ಸತ್ಯಲೋಕ ಮೇಲೆ, ಸತ್ಯಲೋಕದಿಂದ ಪಾತಾಳ ಲೋಕ, ಕೆಳಗೆ ನರಕ ಲೋಕದ ತನಕ ಟಾಪ್ ಮೋಸ್ಟ್ ಪ್ಲೇಸ್ ಅಂದ್ರೆ ಯಾವುದು? ಅತ್ಯುನ್ನತ ಸ್ಥಳ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಭಾರತ ದೇಶ. ಸೊ ಆದ್ರೆ ನಾವು ನಮ್ಮ ಭಾರತ ದೇಶದವರು US ಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ದೇವತೆಗಳು ಸ್ವರ್ಗಲೋಕದಿಂದ ಭಾರತ ದೇಶದಲ್ಲಿ ಜನ್ಮವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೂವುಗಳು ಆಧ್ಯಾತ್ಮಿಕ ಲೋಕದಿಂದ ವೈಕುಂಠಕ್ಕಿಂತ ಭಾರತ ದೇಶದಲ್ಲಿ ತಪಸ್ಸನ್ನು ಮಾಡ್ಲಿಕ್ಕೆ ಅವರು ಆಸೆ ಪಡ್ತಾರೆ. ಆದ್ರೆ ಭಾರತ ದೇಶದ ಜನರು ಅಮೆರಿಕಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾರೆ. ಇದು ನಮ್ಮ ದುರಾದೃಷ್ಟ. ಸೊ ಏನೇ ಇರ್ಲಿ, ನಾವು ಭಗವಂತನ ಕೃಪೆಯಿಂದ ಅಟ್ಲೀಸ್ಟ್ ನಮಗಾದ್ರೂ ಭಾರತ ದೇಶದಲ್ಲಿ ಇರ್ಲಿಕ್ಕೆ ಆ ಒಂದು ಅವಕಾಶ ಸಿಕ್ಕಿದೆ.
ಸೊ ಅದನ್ನು ನಾವು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಯಾಕಂದ್ರೆ ದಿಸ್ ಅ ಬೆಸ್ಟ್ ಪ್ಲೇಸ್ ಇನ್ ದ ಎಂಟೈರ್ 14 ಪ್ಲಾನೆಟ್ ಸಿಸ್ಟಮ್. ಈ ಬ್ರಹ್ಮಾಂಡದಲ್ಲಿ ಅತ್ಯುನ್ನತ ಸ್ಥಳ ಭಕ್ತಿ ಸೇವೆಯನ್ನು ಮಾಡ್ಲಿಕ್ಕೆ ಅದು ಭಾರತ ವರ್ಷ. ಸೊ ಇದು ನಾವು ಸ್ಥಾನಂ ಬಗ್ಗೆ ನೋಡಿದ್ವಿ. ಆಮೇಲೆ ಪೋಷಣಂ, ಭಗವಂತನ ಕೃಪೆ. ಹೇಗೆ ಅಂದ್ರೆ ಒಬ್ಬ ಭಕ್ತ ಅವನು ಫಾಲ್ ಡೌನ್ ಆಗ್ಬಹುದು. ಫಾಲ್ ಡೌನ್ ಅಂದ್ರೆ ಅವನು ಕೆಲವೊಮ್ಮೆ ಪತನ ಹೊಂದಬಹುದು ಅಥವಾ ಕೆಲವೊಮ್ಮೆ ಡಿವಿಯೇಟ್ ಆಗ್ತಾನೆ. ಸೊ ಈ ಲೀಲೆಯನ್ನು ನಾವು ನೋಡಿದ್ವಿ. 5ನೇ ಸ್ಕಂದದಲ್ಲಿ ಕೊನೆಯ ಅಧ್ಯಾಯ ಅದು ನರಕ ಲೋಕದ ಬಗ್ಗೆ ವರ್ಣಿಸ್ತದೆ. ನರಕ ಲೋಕ 28 ಪ್ರಮುಖವಾದ ನರಕ ಲೋಕಗಳು ಇದೆ. ಯಾವ ಯಾವ ಪಾಪಗಳನ್ನು ಮಾಡಿದ್ರೆ ಯಾವ ನರಕ ಲೋಕಕ್ಕೆ ಹೋಗ್ತಾನೆ ಅಂತ 5ನೇ ಸ್ಕಂದದಲ್ಲಿ ವರ್ಣನೆ ಇದೆ. ಸೊ ಆಗ ಪರೀಕ್ಷಿತ ಮಹಾರಾಜರು ಅವರು ಸುಖದೇವ ಗೋಸ್ವಾಮಿಗಳಿಗೆ ಕೇಳ್ತಾರೆ, ಹಾಗಿದ್ರೆ ನರಕ ಲೋಕಕ್ಕೆ ಹೋಗದೆ ಇರ್ಲಿಕ್ಕೆ ಯಾವುದು ಸೊಲ್ಯೂಷನ್ ಏನು, ಇದಕ್ಕೆ ಪರಿಹಾರ ಏನು ಅಂತ. ಆವಾಗ 6ನೇ ಸ್ಕಂದದಲ್ಲಿ ಶೀಲ ಸುಖದೇವ ಗೋಸ್ವಾಮಿಗಳು ಅಜಾಮಿಲನ ಕಥೆಯನ್ನು ಆರಂಭ ಮಾಡ್ತಾರೆ. ಸೊ ಅಜಾಮಿಲನ ಕಥೆಯಲ್ಲಿ ಅಜಾಮಿಲ ಒಬ್ಬ ಬ್ರಾಹ್ಮಣನಾಗಿ ಅವನು ರಿಚುವಲ್ಸ್ ಗಳನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಒಂದು ದಿನ ಕಾಡಿಗೆ ಹೋದಾಗ ಒಬ್ಳು ವೇಶ್ಯೆ ಒಬ್ಬ ಶೂದ್ರನಿಗೆ ಆಲಿಂಗನ ಮಾಡುವಂತಹ ಒಂದು ದೃಶ್ಯವನ್ನು ನೋಡ್ತಾನೆ. ಆಮೇಲೆ ಆ ದೃಶ್ಯವನ್ನು ನೋಡಿ ಅವನ ಮನಸ್ಸು ವಿಚಲಿತಗೊಂಡು ಆ ವೇಶ್ಯೆಗೆ ಅವನು ಮದುವೆ ಆಗ್ತಾನೆ. ಆಮೇಲೆ ಎಲ್ಲಾ ರೀತಿಯ ಪಾಪ ಕಾರ್ಯಗಳನ್ನು ಅವನು ಮಾಡ್ತಾನೆ. ಸೊ ಆದ್ರೂ ಸಹ ಕೊನೆಗೆ ಅವನ ಮೃತ್ಯು ಹತ್ರ ಬಂದಾಗ ಅವನು ತನ್ನ ಕೊನೆಯ ಮಗ ಇದ್ದಾನೆ ನಾರಾಯಣ. ಸೊ ಅವನ ಹೆಸರನ್ನು ಕರೀತಾನೆ ನಾರಾಯಣ ಅಂತ. ಆವಾಗ ತತ್ಕ್ಷಣವೇ ಆಕ್ಚುಲಿ ಅಜಾಮಿಲನಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಬಂದವರು ಯಮದೂತರನ್ನು ನೋಡಿ ಅವನು ಭಯಗೊಂಡು ನಾರಾಯಣ ಅಂತ ತನ್ನ ಮಗನಿಗೆ ಕರೀತಾನೆ, ಸಣ್ಣ ಮಗನಿಗೆ. ಆದ್ರೆ ಅವನು ನಾರಾಯಣನ ಹೆಸರನ್ನು ತೆಗೆದುಕೊಂಡಿರುವುದರಿಂದ ತತ್ಕ್ಷಣವೇ ಅಲ್ಲಿ ಈ ವಿಷ್ಣು ದೂತರು ಬರ್ತಾರೆ. ಸೊ ವಿಷ್ಣು ದೂತರು ಅಲ್ಲಿ ಬಂದಾಗ ಅವರು ಯಮದೂತರಿಗೆ ಅಜಾಮಿಲನನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಅವರು ಬಿಡುವುದಿಲ್ಲ. ಸೊ ಆಮೇಲೆ ಅಜಾಮಿಲ ಅವನನ್ನು ಯಮದೂತರಿಂದ ಮುಕ್ತಿಗೊಳಿಸಿ ಅವನನ್ನು ಹರಿದ್ವಾರಕ್ಕೆ ಹೋಗುವಂತ ಅವಕಾಶ ವಿಷ್ಣು ದೂತರು ನೀಡ್ತಾರೆ. ಸೊ ಈ ಅಧ್ಯಾಯದ ಕೊನೆಯಲ್ಲಿ ಶ್ರೀಲ ಸುಖದೇವ ಗೋಸ್ವಾಮಿಗಳು ಹೇಳ್ತಾರೆ, ಅಂದ್ರೆ ಅಜಾಮಿಲ ಅವನು ಪಾಪ ಕಾರ್ಯಗಳನ್ನು ಮಾಡ್ತಾ ಇದ್ದ. ಆಮೇಲೆ ಅವನು ಕರೆದಿದ್ದು ಸಣ್ಣ ಮಗನಿಗೆ ನಾರಾಯಣ ಅಂತ. ಆಮೇಲೆ ಅವನು ಕರೆದಿದ್ದು ಕೇವಲ ಒಂದೇ ಸಲ ಅವನು ಕರೆದಿರ್ತಾನೆ. ಆಮೇಲೆ ಯಾವುದೇ ವಿಶ್ವಾಸ ಇಲ್ಲ, ಭಗವಂತನ ಬಗ್ಗೆ ವಿಶ್ವಾಸ ಇರುವುದಿಲ್ಲ, ಆದ್ರೂ ಅವನು ಕರೆದಿರ್ತಾನೆ. ಸೊ ಆದ್ರಿಂದ ಶ್ರೀಲ ಸುಖದೇವ ಗೋಸ್ವಾಮಿಗಳು ಹೇಳ್ತಾರೆ, ಒಂದು ಹೋಲಿ ನೇಮ್, ಒಂದು ಹರಿನಾಮವನ್ನು ತೆಗೆದುಕೊಂಡಿದ್ದಕ್ಕೆ ಎಷ್ಟು ಫಲ ಅಜಾಮಿಲನಿಗೆ ಸಿಗ್ಬೇಕಾದ್ರೆ ಒಬ್ಬ ಭಕ್ತ ಜೀವನದ ಉದ್ದಕ್ಕೂ ಅವನು ಹರಿನಾಮವನ್ನು ತೆಗೆದುಕೊಂಡ್ರೆ ಅವನಿಗೆ ಎಷ್ಟು ಪ್ರಯೋಜನ ಸಿಗಬಹುದು. ಆಮೇಲೆ ಅಜಾಮಿಲ ಅವನು ಸಣ್ಣ ಮಗನಿಗೆ ಕರೆದ. ನಾವು ನಿಜವಾಗಿ ಭಗವಂತನನ್ನು ಕರೆದ್ರೆ ಅದು ಎಷ್ಟು ಲಾಭ ಸಿಗ್ಬಹುದು. ಆಮೇಲೆ ಅವನಿಗೆ ಯಾವುದೇ ವಿಶ್ವಾಸ ಇರಲಿಲ್ಲ ಭಗವಂತನ ಮೇಲೆ. ಅದೇ ಭಕ್ತನೊಬ್ಬನು ವಿಶ್ವಾಸದಿಂದ ಭಗವಂತನನ್ನು ಕರೆದ್ರೆ ಅದಕ್ಕೆ ಆ ಹರಿನಾಮಕ್ಕೆ ಎಷ್ಟೊಂದು ಪೊಟೆನ್ಸಿ ಇರಬಹುದು ಅಂತ ಈ ರೀತಿ ಶ್ರೀಲ ಸುಖದೇವ ಗೋಸ್ವಾಮಿಗಳು ಹೇಳ್ತಾರೆ. ಆದ್ರಿಂದ ಹರಿನಾಮ ಸತತವಾಗಿ ಒಬ್ಬ ತನ್ನ ಜೀವನದಲ್ಲಿ ಮಾಡಿದ್ರೆ ಅವನಿಗೆ ಶುದ್ಧ ಭಕ್ತಿ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ಸಾಧ್ಯ ಆಗ್ತದೆ, ಖಂಡಿತವಾಗಿ ಯಶಸ್ಸು ಸಿಗ್ತದೆ ಅಂತ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಭಗವಂತನ ಕೃಪೆ. ಸೊ ಅಜಾಮಿಲನಂತಹ ಅವನು ಡಿವಿಯೇಟ್ ಆದ, ವೈಶ್ಯೆಗೆ ಮದುವೆ ಆಗಿ ಅವನು ತನ್ನ ಮಾರ್ಗದಿಂದ ಡಿವಿಯೇಟ್ ಆದ, ಆದ್ರೂ ಸಹ ಭಗವಂತ ಅವನ ರಕ್ಷಣೆಯನ್ನು ಮಾಡಿದ. ಸೊ ಆದ್ರಿಂದ ಖಂಡಿತ ಭಗವಂತ ಎಲ್ಲಾ ಭಕ್ತರ ರಕ್ಷಣೆಯನ್ನು ಮಾಡ್ತಾನೆ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಅವನು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನೀನು ಬೋಲ್ಡ್ಲಿ ಡಿಕ್ಲೇರ್ ಟು ದ ವರ್ಲ್ಡ್, ಈ ಜಗತ್ತಿಗೆ ಸಾರಿ ಹೇಳು ಏನು ಅಂದ್ರೆ ನನ್ನ ಭಕ್ತ ಯಾವಾಗ್ಲೂ
ನಾಶ ಆಗುವುದಿಲ್ಲ. ಸೊ ಇದನ್ನು ಇದನ್ನು ಪೋಷಣಂ ಅಂತ ಹೇಳ್ತಾರೆ. ಸೊ ಇವತ್ತು ನಾವು ಊತಯ ಮತ್ತು ಮನ್ವಂತರ ಇದೆರಡು ಟಾಪಿಕ್ ಗಳನ್ನು ನೋಡೋಣ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಕಂಪ್ಲೀಟ್ 10 ಸಬ್ಜೆಕ್ಟ್ಸ್ ಮುಗಿಯತ್ತೆ. ಸೊ 4 ಪಾರ್ಟ್ಸ್ 4 ಕ್ಲಾಸ್ ಅಲ್ಲಿ ಮುಗಿತಾ ಇದೆ. ಸೊ ಊತಯ ಅಂದ್ರೆ ಏನು? ಸೊ ಊತಯ ಅಂದ್ರೆ ಈಗ ಕೆಲವು ಕಾರ್ಯಚಟುವಟಿಕೆಗಳನ್ನು ಮಾಡ್ಲಿಕ್ಕೆ ನಮಗೆ ಈ ಟೆಂಡೆನ್ಸೀಸ್ ಇನ್ಕ್ಲಿನೇಷನ್ಸ್ ಗಳು ಇರ್ತದೆ. ಸೊ ಕೆಲವು ಎರಡು ತರಹದ ಆಕ್ಟಿವಿಟೀಸ್ ಕಾರ್ಯಚಟುವಟಿಕೆಗಳು ಇದೆ. ಒಂದು ಶುಭದಾಯಕವಾದ ಒಂದು ಕಾರ್ಯಚಟುವಟಿಕೆಗಳು, ಮತ್ತೊಂದು ಅಶುಭದಾಯಕವಾದ ಕಾರ್ಯಚಟುವಟಿಕೆಗಳು. ಯಾವಾಗಲೂ ಸಿನ್ಫುಲ್ ಆಕ್ಟಿವಿಟೀಸ್ ಮಾಡುವುದು ಅದು ಅಶುಭವಾಗಿ ಇರ್ತದೆ. ಆಮೇಲೆ ಈ ಪುಣ್ಯ ಕಾರ್ಯಗಳನ್ನು ಮಾಡುವುದು ಇದು ಆಸ್ಪಿಷಿಯಸ್ ಅಥವಾ ಶುಭದಾಯಕವಾದದ್ದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ 7ನೇ ಸ್ಕಂದದಲ್ಲಿ ಇದನ್ನು ವಿವರಿಸಲಾಗಿದೆ. ಪ್ರಹ್ಲಾದ್ ಮಹಾರಾಜ ಮತ್ತೆ ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಅಂದ್ರೆ ಅವನು ಗೋಲ್ಡ್ ಅಂದ್ರೆ ಚಿನ್ನ ಇದಕ್ಕೆ ಅವನು ಅಟ್ಯಾಚ್ ಆಗಿರ್ತಾನೆ. ಆಮೇಲೆ ಎರಡನೇದಾಗಿ ವಿಮೆನ್ ಅಥವಾ ಸ್ತ್ರೀಗೆ ಅವನು ಮೋಹಿತನಾಗಿ ಇರ್ತಾನೆ. ಸೊ ಅವನು ಎಷ್ಟೊಂದು ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾನಂದ್ರೆ ಸೊ ಅವನಿಗೆ ಕಂಪ್ಲೀಟ್ ಆಗಿ ಇಂದ್ರಿಯ ತೃಪ್ತಿ ಮಾಡಿದ್ರು ಸಹ ಅವನು ಸುಖಿಯಾಗಿ ಇರುವುದಿಲ್ಲ ಹಿರಣ್ಯಕಶಿಪು. ಸೊ ಅವನಿಗೆ ಯಾವಾಗ್ಲೂ ಫ್ರಸ್ಟ್ರೇಷನ್ ಇರ್ತದೆ, ಅವನು ಆನಂದದಿಂದ ಅವನು ಇರುವುದಿಲ್ಲ. ಆದ್ರೆ ಅದೇ ಅವನ ಮಗ ಅವನು ಅಸುರ ಕುಲದಲ್ಲಿ ಹುಟ್ಟಿದ್ರು ಸಹ ಅವನು ಶುದ್ಧ ಭಕ್ತನಾಗಿ ಇರ್ತಾನೆ. ಸೊ ಇದು ಎರಡು ಕ್ಯಾರೆಕ್ಟರ್ ನಾವು ನೋಡ್ಬೋದು. ಸೊ ಒಂದು ಪ್ರಹ್ಲಾದ್ ಮಹಾರಾಜ ಅಸುರ ಕುಲದಲ್ಲಿ ಹುಟ್ಟಿದಾನೆ, ಸದಾಕಾಲ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಹಿರಣ್ಯಕಶಿಪು ಪ್ರಹ್ಲಾದ್ ಮಹಾರಾಜರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೊಲ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಅವನು ಎಣ್ಣೆ ಕುದಿತಾ ಇರುವ ಎಣ್ಣೆಯಲ್ಲಿ ಹಾಕ್ತಾನೆ, ಆಮೇಲೆ ಹಾವುಗಳ ಮಧ್ಯೆ ಎಸಿತಾನೆ, ಮೇಲೆ ಗುಡ್ಡದಿಂದ ಕೆಳಗೆ ಎಸಿತಾನೆ. ಆನೆಯ ದೊಡ್ಡ ದೊಡ್ಡ ಆನೆಯ ಇಂದ ಅದನ್ನು ತುಳಿದು ಅವನು ಪ್ರಹ್ಲಾದ್ ಮಹಾರಾಜನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈಟಿ ಮತ್ತೆ ಈ ಖಡ್ಗಗಳಿಂದ ಎಲ್ರು ಯೋಧರು ಇವನನ್ನು ಪ್ರಹ್ಲಾದ್ ಮಹಾರಾಜನನ್ನು ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಯಾವುದೇ ರೀತಿಯಲ್ಲೂ ಸಹ ಪ್ರಹ್ಲಾದ್ ಮಹಾರಾಜನಿಗೆ ಕೊಲ್ಲಿಕ್ಕೆ ಆಗುವುದಿಲ್ಲ. ಸೊ ಆಮೇಲೆ ನಮ್ಗೆ ಗೊತ್ತು ಹೇಗೆ ಹಿರಣ್ಯಕಶಿಪುವನ್ನು ಕೊಲ್ಲಿಕ್ಕಾಗಿ ನರಸಿಂಹದೇವ ಅವರು ಅವತಾರವನ್ನು ತೆಗೆದುಕೊಳ್ತಾರೆ. ಸೊ ಆದ್ರಿಂದ ಪ್ರಹ್ಲಾದ್ ಮಹಾರಾಜ ಅವನು ಶುದ್ಧ ಭಕ್ತ ಒಂದು ಕಡೆಯಲ್ಲಿ, ಆಮೇಲೆ ಹಿರಣ್ಯಕಶಿಪು ಅವನು ದೊಡ್ಡ ಅಸುರ. ಸೊ ಹಿರಣ್ಯಕಶಿಪು ಅಶುಭ ಇದನ್ನು ಸೂಚಿಸ್ತಾನೆ, ಪ್ರಹ್ಲಾದ್ ಮಹಾರಾಜ ಶುಭವನ್ನು ಸೂಚಿಸ್ತಾನೆ. ಸೊ ಇದರಿಂದ ನಾವು ಈ ಎರಡು ಎಕ್ಸ್ಟ್ರೀಮ್ಗಳು ಇದೆ. ಸೊ ನಾವು ಈ ಊತಯ ಅಂದ್ರೆ ಏನು? ಊತಯ ಅಂದ್ರೆ ಉತ್ಪಾದನೆ ಮಾಡುವುದು. ಸೊ ಉತ್ಪಾದನೆ ಯಾವುದು? ಶುಭ ಮತ್ತು ಅಶುಭ ಕಾರ್ಯಗಳನ್ನು ಉತ್ಪಾದನೆ ಮಾಡುವುದು, ಇದನ್ನು ಊತಯ ಅಂತ ಹೇಳ್ತಾರೆ. ಸೊ ಇದನ್ನು 7ನೇ ಭಾಗ ಶ್ರೀಮದ್ ಭಾಗವತದ 7ನೇ ಸ್ಕಂದದಲ್ಲಿ ಇದರ ವರ್ಣನೆ ಇದೆ. ಸೊ ಆದ್ರೆ ನಾವು ಕೇಳ್ಬೋದು, ಈಗ ನಾವು ಹಿರಣ್ಯಕಶಿಪುವಿನ ತರ ತುಂಬಾ ಅಸುರರಾಗೂ ಇಲ್ಲ, ಪ್ರಹ್ಲಾದ್ ಮಹಾರಾಜರ ಹಾಗೆ ಶುದ್ಧ ಭಕ್ತರು ಅಲ್ಲ. ಹಾಗಿದ್ರೆ ನಮಗೆ ಏನು ಹೋಪ್ಸ್ ಅಂತ. ಸೊ ಅದಕ್ಕಾಗಿ ಶೀಲ ಪ್ರಭುಪಾದರು ಹೇಳ್ತಾರೆ 7ನೇ ಸ್ಕಂದದಲ್ಲಿ 4 ಅಧ್ಯಾಯಗಳು ಏನಿದೆ ಇದು ವರ್ಣಾಶ್ರಮ ಧರ್ಮದ ಬಗ್ಗೆ ವಿವರಿಸಲಾಗಿದೆ. ಸೊ ನಾವು ಯಾವುದೇ ಸ್ಥಾನದಲ್ಲಿ ಇದ್ರೂ ಸಹ ನಾವು ನಮ್ಮ ಕರ್ತವ್ಯಗಳನ್ನು ಮಾಡಿ ನಾವು ಮೇಲಿನ ಸ್ಥಾನಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿ ನಮ್ಮ ಕರ್ತವ್ಯಗಳನ್ನು ಮಾಡಿ ಮತ್ತೆ ಇನ್ನೂ ಮೇಲಕ್ಕೆ ಏರ್ಬೇಕು. ಸೊ ಆಧ್ಯಾತ್ಮಿಕ ಸ್ತರದಲ್ಲಿ ನಾವು ಹೀಗೆ ಲ್ಯಾಡರ್ ಈ ಏಣಿಯನ್ನು ಹೇಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಾವು ಏರ್ತಾ ಹೋಗ್ತೇವೆ, ಅದೇ ರೀತಿ ಸೊ ಈ ವರ್ಣಾಶ್ರಮ ಧರ್ಮವನ್ನು ಪಾಲನೆ ಮಾಡಿ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ನಾವು ಮಾಡಿ ನಾವು ಭಕ್ತಿ ಸೇವೆಯಲ್ಲಿ ಮುಂದುವರಿಬೇಕು. ಅದಕ್ಕಾಗಿ ಶೀಲಾ ಪ್ರಭುಪಾದರು ತಮ್ಮ ಈ ಮಿಷನ್ ಅಲ್ಲಿ 2 ಮಿಷನ್ ಇತ್ತು. ಅದರಲ್ಲಿ ಮಿಷನ್ ಅಂದ್ರೆ ಈ ಶುದ್ಧ ಭಕ್ತಿ ಸೇವೆಯನ್ನು ಅಚೀವ್ ಮಾಡ್ಲಿಕ್ಕಾಗಿ ಅವರು ಎಲಿವೇಟರ್ ಅನ್ನು ಕೊಟ್ರು. ಆ ಎಲಿವೇಟರ್ ಅಂದ್ರೆ ಹೇಗೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಭಕ್ತಿ ಸೇವೆಯ ಕಾರ್ಯ ಚಟುವಟಿಕೆಗಳನ್ನು ಮಾಡಿ ನಾವು ಡೈರೆಕ್ಟ್ ಆಗಿ ಆ ಶುದ್ಧ ಭಕ್ತಿಯನ್ನು ಪಡೆಯುವುದು. ಸೊ ಇದು
ಏನಿದೆ ಡೈರೆಕ್ಟ್ ಎಲಿವೇಟರ್ ತರ. ಆದ್ರೆ ಎಲ್ಲರೂ ಸಹ ಎಲ್ರಿಗೂ ಸಹ ಇದು ಸಾಧ್ಯವಾಗದೇ ಇರಬಹುದು. ಆದ್ದರಿಂದ ಕೆಲವರು ತಮ್ಮ ಈ ಕರ್ತವ್ಯಗಳನ್ನು ಮಾಡ್ಬೇಕಾಗಬಹುದು. ಸೊ ಕರ್ತವ್ಯಗಳನ್ನು ಮಾಡಿ ಕರ್ಮಯೋಗದಲ್ಲಿ ತಮ್ಮ ಕರ್ತವ್ಯಗಳನ್ನು ಮಾಡಿ ಭಕ್ತಿ ಅದರ ಜೊತೆಗೆ ಭಕ್ತಿ ಸೇವೆಗಳನ್ನು ಮಾಡ್ತಾ ಮಾಡ್ತಾ ಒಂದು ಲ್ಯಾಡರ್ ಇಂದ ಮೇಲೆ ಏಣಿಯ ಒಂದು ಮೆಟ್ಟಲಿಂದ ಮತ್ತೊಂದು ಮೆಟ್ಟಲು ಏರುವುದು, ಮತ್ತೊಂದು ಮೆಟ್ಟಲು ಏರುವುದು, ಹೀಗೆ ಸ್ತರದಿಂದ ಸ್ತರಕ್ಕೆ ಮೇಲೆ ಏರ್ತಾ ಶುದ್ಧ ಭಕ್ತಿಯನ್ನು ಪಡೆಯುವುದು. ಸೊ ಇದನ್ನು ವರ್ಣಾಶ್ರಮ ಧರ್ಮದಿಂದ ಮೇಲೇರುವುದು ಅಂತ ಹೇಳ್ತಾರೆ. ಸೊ ಶೀಲಾ ಪ್ರಭುಪಾದ್ರು ಅವರು ಈ ಆಂದೋಲನವನ್ನು ಮುಪ್ಪಿನ ವಯಸ್ಸಿನಲ್ಲಿ ಮಾಡಿರುವುದರಿಂದ ಅವರು ಪ್ರಥಮವಾದ ಈ ಮಿಷನ್ ಅನ್ನು ಅವರು ಸ್ಥಾಪನೆ ಮಾಡಿದ್ರು, ಡೈರೆಕ್ಟ್ ಎಲಿವೇಟರ್ ಅಲ್ಲಿ ಭಕ್ತಿ ಸೇವೆಯನ್ನು ಪಡೆಯುವುದು. ಆದ್ರೆ ಅವರು ಹೇಳಿದ್ರು ಈ ಉಳಿದ ವರ್ಣಾಶ್ರಮ ಧರ್ಮದಿಂದ ಹೇಗೆ ಒಬ್ಬನು ಯಶಸ್ಸನ್ನು ಪಡೆಯಬಹುದು, ಈ ಮಿಷನ್ ಅನ್ನು ನಾನು ನೆಕ್ಸ್ಟ್ ಜನರೇಷನ್ ಭಕ್ತರಿಗೆ ನಾನು ಮೀಸಲಾಗಿಡ್ತಾ ಇದ್ದೇನೆ. ಸೊ ದೇ ಹ್ಯಾವ್ ಟು ಡೂ ದ 50% ಆಫ್ ಈ ವರ್ಣಾಶ್ರಮ ಧರ್ಮದ ಮಿಷನ್ ಅನ್ನು ಅಂತ ಅವರು ಹೇಳ್ತಾ ಇದ್ರು. ಸೊ ಈ 7ನೇ ಸ್ಕಂದದಲ್ಲಿ ಅದರಿಂದ 4 ಅಧ್ಯಾಯಗಳು ವರ್ಣಾಶ್ರಮ ಧರ್ಮವನ್ನು ಅಭ್ಯಾಸ ಮಾಡಿ ಹೇಗೆ ಒಬ್ಬನು ಶುದ್ಧ ಭಕ್ತಿಯನ್ನು ಪಡೆಯಬಹುದು ಇದರ ಬಗ್ಗೆ ಬರೀಲಾಗಿದೆ. ಸೊ ಯಾಕೆಂದ್ರೆ ನಾವು ಹಿರಣ್ಯಕಶಿಪುವಿನ ಹಾಗೆ ತುಂಬಾ ಆಸುರಿ ಪ್ರವೃತ್ತಿಯನ್ನು ಹೊಂದದೇ ಇರಬಹುದು, ಆದ್ರೆ ನಾವು ಎಲ್ಲೋ ಇಲ್ಲಿ ಹಿರಣ್ಯಕಶಿಪು ಒಂದು ಎಂಡ್, ಪ್ರಹ್ಲಾದ್ ಮಹಾರಾಜ್ ಒಂದು ಎಂಡ್, ನಾವು ಇಲ್ಲೆಲ್ಲೋ ಇದ್ರೆ ನಮ್ಮ ಡ್ಯೂಟೀಸ್ ಗಳನ್ನು ಸರಿಯಾಗಿ ಮಾಡಿ ನಾವು ಶುದ್ಧ ಭಕ್ತಿಯ ಒಂದೊಂದಾಗಿ ಹಂತ ಹಂತವಾಗಿ ಮುಂದೆ ಸೊ ಇದಕ್ಕೆ ವರ್ಣಾಶ್ರಮ ಧರ್ಮ ತುಂಬಾ ಸಹಾಯ ಮಾಡ್ತದೆ. ಸೊ ಆದ್ರಿಂದ ಇದನ್ನು ಊತಯಃ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಟಾಪಿಕ್ ಇದು ಈಗ ಎಷ್ಟು 5 ಟಾಪಿಕ್ಗಳು ಆಯ್ತು. ಸೊ ಇದು ನಾವೀಗ 5 ಟಾಪಿಕ್ಗಳನ್ನು ಮಾಡಿದ್ದು. ನೆಕ್ಸ್ಟ್ ಟಾಪಿಕ್ ಏನಿದೆ ಅದು ಮನ್ವಂತರ. ಮನ್ವಂತರ ಅಂದ್ರೆ ರೇನ್ ಆಫ್ ಮನೂಸ್. ಒಂದು ಬ್ರಹ್ಮನ ಒಂದು ದಿನದಲ್ಲಿ 14 ಮನುಗಳು ಬರ್ತಾರೆ. ಸೊ ಒಂದೊಂದು ಮನು 71 ದಿವ್ಯ ಯುಗಗಳಷ್ಟು ಕಾಲ ಅವನು ಈ ಬ್ರಹ್ಮಾಂಡವನ್ನು ಆಳ್ತಾನೆ. ಸೊ ಆದ್ದರಿಂದ ಈ 8ನೇ ಸ್ಕಂದದಲ್ಲಿ ಏನಿದೆ, ಸೊ ಇದು ಬೇರೆ ಬೇರೆ ಮನುಗಳ ಜೀವನವನ್ನು ವಿವರಿಸಲಾಗಿದೆ, ಮನ್ವಂತರ ಅಂತ ಹೇಳ್ತಾರೆ. ಸೊ ಮತ್ತೆ ಈ ಎಲ್ಲ ಮನ್ವಂತರಗಳಲ್ಲಿ ಭಗವಂತ ಹೇಗೆ ಅವನು ಅವತಾರಗಳನ್ನು ಪಡೆದ ಮತ್ತು ಹೇಗೆ ಭಕ್ತರ ರಕ್ಷಣೆಗಳನ್ನು ಅವನು ಮಾಡಿದ ಇದರ ಬಗ್ಗೆ ವಿವರಿಸಲಾಗಿದೆ. ಉದಾಹರಣೆಗೆ 8ನೇ ಸ್ಕಂದದ 2, 3, 4ನೇ ಅಧ್ಯಾಯದಲ್ಲಿ ಹೇಗೆ ತಾಮಸ ಮನುವಿನ ಸಮಯದಲ್ಲಿ ಹರಿಣಿಯ ಪುತ್ರನಾದ ಶ್ರೀಹರಿಯ ರೂಪದಲ್ಲಿ ಭಗವಂತ ಬಂದು ಅವನು ಗಜೇಂದ್ರನ ರಕ್ಷಣೆಯನ್ನು ಮಾಡ್ತಾನೆ. ಗಜೇಂದ್ರ ಅಂದ್ರೆ ಒಂದು ಆನೆ. ಸೊ ಆನೆ, ಆ ಗಜೇಂದ್ರ ಮತ್ತೆ ಅವರು ಆ ಆನೆಗೆ ಆ ಮೊಸಳೆ ಹಿಡಿದು ಕಾಲನ್ನು ಹಿಡಿದು 1000 ವರ್ಷಗಳ ತನಕ ಆ ಯುದ್ಧವನ್ನು ಮಾಡ್ತಾರೆ. ಆ ಕಾಲನ್ನು ಆನೆ ಹೊರಗೆ ಎಳಿಲಿಕ್ಕೆ ಪ್ರಯತ್ನ ಮಾಡ್ತದೆ, ಆದ್ರೆ ಮೊಸಳೆ ನೀರಿನ ಒಳಗೆ ಅದನ್ನು ಎಳಿತಾ ಇರ್ತದೆ. ಸೊ ಈ ರೀತಿ 1000 ವರ್ಷಗಳ ಕಾಲ ಅದು ಕದನ ನಡೀತದೆ. ಸೊ ಆಮೇಲೆ ಕೊನೆಗೆ ಗಜೇಂದ್ರ ವೀಕ್ ಆಗ್ತಾ ಬಂದಾಗ ಅವನು ಭಗವಂತ ಹರಿಯ ಒಂದು ಆಶ್ರಯವನ್ನು ತೆಗೆದುಕೊಳ್ತಾನೆ. ಸೊ ಆವಾಗ ಕೃಷ್ಣ ಅವನು ಹರಿಯ ರೂಪದಲ್ಲಿ ಬಂದು ಗಜೇಂದ್ರನ ರಕ್ಷಣೆಯನ್ನು ಮಾಡ್ತಾನೆ. ಇದು 3 ಅಧ್ಯಾಯ 8ನೇ ಸ್ಕಂದದಲ್ಲಿ ಈ 3 ಅಧ್ಯಾಯಗಳು ಇದನ್ನು ವರ್ಣಿಸ್ತದೆ. ಸೊ ಅದೇ ರೀತಿ ಈ ಅವನು ಹೇಗೆ 5ನೇ ಮನು ರೈವತ ಮನುವಿನ ಸಮಯದಲ್ಲಿ ಮತ್ತೆ 6ನೇ ಮನು ಚಾಕ್ಷುಷ ಮನುವಿನ ಸಮಯದಲ್ಲಿ ಹೇಗೆ ಅವನು ಅಜಿತನಾಗಿ ಈ ಅಮೃತವನ್ನು ಪಡಿಲಿಕ್ಕೆ ಸಹಾಯ ಮಾಡ್ತಾನೆ. ಆಮೇಲೆ ಇದೇ 5-6 ಅಧ್ಯಾಯಗಳಲ್ಲಿ ಕೂರ್ಮಾವತಾರ, ಮೋಹಿನಿ ಅವತಾರ, ಈ ರೀತಿಯ ಅವತಾರಗಳ ಬಗ್ಗೆ ವರ್ಣನೆ ಇದೆ. ಸೊ ಆಮೇಲೆ ಅವನು ಹೇಗೆ ಕೂರ್ಮಾವತಾರದಿಂದ ಅವನು ಈ ಪರ್ವತವನ್ನು ಹಿಡಿತಾನೆ. ಆಮೇಲೆ ರಾಕ್ಷಸರು ಮತ್ತೆ ದೇವತೆಗಳು ಸಮುದ್ರ ಮಂಥನವನ್ನು ಅವರು ಮಾಡ್ತಾರೆ. ಆಮೇಲೆ ಪ್ರಪ್ರಥಮವಾಗಿ ವಿಷ ಬರ್ತದೆ. ಆಮೇಲೆ ರಮಾದೇವಿ, ಆಮೇಲೆ ಕಡೆಗೆ ಅಮೃತವನ್ನು ಇಟ್ಕೊಂಡು ಧನ್ವಂತರಿ ಬರ್ತಾನೆ. ಸೊ ಆಮೇಲೆ ನಾವು ನೋಡ್ತೇವೆ ಹೇಗೆ ಮೋಹಿನಿ ಮೂರ್ತಿ ರಾಕ್ಷಸರನ್ನು ದಿಗ್ಭ್ರಮೆಗೊಳಿಸ್ತಾಳೆ ಅಂತ. ಸೊ ಈ ರೀತಿಯ ಈ ಅವತಾರಗಳ ಬಗ್ಗೆ 8ನೇ ಸ್ಕಂದದಲ್ಲಿ ಬರ್ದಿದ್ದಾರೆ. ಇದನ್ನು ಮನ್ವಂತರ ಅಂತ ಹೇಳ್ತಾರೆ. ಸೊ ಇದು 6ನೇ ಟಾಪಿಕ್, 6ನೇ ವಿಷಯ ಏನಿದೆ ಮನ್ವಂತರದ ಬಗ್ಗೆ ವಿವರಿಸಲಾಗಿದೆ.
ಸೊ ಇದರಲ್ಲಿ ನಾವು ನೋಡಬಹುದು, ಈ ಮಂಥನವನ್ನು ಮಾಡಬೇಕಾದ್ರೆ ಅಸುರರು ಒಂದು ಕಡೆಯಿಂದ ಮತ್ತೆ ಆ ದೇವತೆಗಳು ಒಂದು ಕಡೆಯಿಂದ ಮಂಥನವನ್ನು ಮಾಡ್ತಾ ಇರ್ತಾರೆ. ಅವರ ಬಲ ಏನಿದೆ ಸಮವಾಗಿತ್ತು. ಆದ್ರೆ ಒಂದೇ ಒಂದು ವ್ಯತ್ಯಾಸ ಏನಿತ್ತು ಅಂದ್ರೆ, ದೇವತೆಗಳ ಕಡೆಯಲ್ಲಿ ಭಗವಂತನು ಅವರು ದೇವತೆಗಳು ಭಗವಂತನ ಆಶ್ರಯವನ್ನು ಪಡೆದಿದ್ರು. ಆದ್ರಿಂದ ಅವರಿಗೆ ಭಗವಂತನ ಕೃಪೆ ಸಂಪೂರ್ಣವಾಗಿ ದೇವತೆಗಳ ಮೇಲೆ ಇತ್ತು. ಸೊ ಆದ್ರಿಂದ ಆಮೇಲೆ ಗಜೇಂದ್ರ ಮೋಕ್ಷ ಅದರ ಕಥೆಯಲ್ಲೂ ನಾವು ನೋಡ್ತೇವೆ. ಗಜೇಂದ್ರ ಮತ್ತೆ ಆ ಮೊಸಳೆಯ ಆ ಬಲ ಕೂಡ ಸಮ ಇತ್ತು. ಆದ್ರೆ ಅವನು ಭಗವಂತನ ಆಶ್ರಯವನ್ನು ಪಡಿತಾನೆ. ಆದ್ರಿಂದ ಗಜೇಂದ್ರನಿಗೆ ಅವನು ಡೈರೆಕ್ಟ್ ಆಗಿ ಈ ದೇಹವನ್ನು ಬಿಟ್ಟ ತಕ್ಷಣ ಅವನಿಗೆ ಸಾರೂಪ್ಯ ಮುಕ್ತಿ ಅಂದ್ರೆ ಭಗವಂತನ ತರ ದೇಹ ಸಿಕ್ಕಿ ಅವನು ವೈಕುಂಠಧಾಮಕ್ಕೆ ಹೋಗ್ತಾನೆ. ಆದ್ರೆ ಮೊಸಳೆ ಅವನು ಸ್ವರ್ಗಲೋಕಕ್ಕೆ ಹೋಗ್ತಾನೆ, ಗಂಧರ್ವ ಲೋಕಕ್ಕೆ ಹೋಗ್ತಾನೆ. ಸೊ ಅದೇ ರೀತಿ ಈ ಅಮೃತ ಸಹ ದೇವತೆಗಳಿಗೆ ಸಿಗ್ತದೆ. ಸೊ ಈ ರೀತಿ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು ಏನು ಅಂದ್ರೆ, ಹೂಎವರ್ ಟೇಕ್ಸ್ ದ ಶೆಲ್ಟರ್ ಆಫ್ ದ ಲಾರ್ಡ್ ವಿಲ್ ಗೆಟ್ ದ ಬೆನಿಫಿಟ್. ಸೊ ಭಗವಂತನ ನಾವು ಆಶ್ರಯವನ್ನು ತೆಗೆದುಕೊಂಡ್ರೆ ನಮಗೆ ಯಾವಾಗ್ಲೂ ಪ್ರಯೋಜನ ಆಗ್ತದೆ, ನಮಗೆ ಯಾವಾಗ್ಲೂ ಬೆನಿಫಿಟ್ ಆಗ್ತದೆ. ಸೊ ಅದರಿಂದ ನಾವು ಯಾವಾಗ್ಲೂ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನಾವು ಭಗವಂತನ ಆಶ್ರಯವನ್ನು ನಾವು ಪಡೆಯಬೇಕು. ಸೊ ಇದು ಮನ್ವಂತರದ ಬಗ್ಗೆ ವಿವರಿಸಲಾಗಿದೆ. ಸೊ ಈಗ ಸ್ವಲ್ಪ ಸಮಯದಲ್ಲಿ ಇದು ಕಟ್ ಆಗ್ತದೆ, ಮತ್ತೆ ರೀಜಾಯಿನ್ ಆಗೋಣ. ಸೊ ಈಗ ನಾವು ಮೇನ್ ಆಗಿ 6 ವಿಷಯಗಳನ್ನು ನಾವು ಕವರ್ ಮಾಡಿದ್ದೇವೆ. ಸರ್ಗ, ವಿಸರ್ಗ, ಸ್ಥಾನ, ಪೋಷಣ, ಊತಯ ಮತ್ತು ಮನ್ವಂತರ. ಸೊ ಇನ್ನು 4 ವಿಷಯಗಳು ಇದೆ, ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಆದ್ರೆ ಇವತ್ತು ಈಗ ರೀಜಾಯಿನ್ ಆದ ಮೇಲೆ ಸ್ವಲ್ಪ ಕೀರ್ತನೆ ಮತ್ತು ನಾವು ಏನಾದ್ರೂ ಕ್ವಶನ್ ಅಂಡ್ ಆನ್ಸರ್ಸ್ ಇದ್ರೆ ಅದನ್ನು ಕವರ್ ಮಾಡಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.